ನಮಸ್ಕಾರ ಸ್ನೇಹಿತರೆ. ಪ್ರೀತಿಗೆ ಕಣ್ಣಿಲ್ಲ, ವಯಸ್ಸಿಲ್ಲ ಅಂತ ನಾವು ಸಾಕಷ್ಟು ಸಲ ಕೇಳಿದ್ದೇವೆ. ಆದರೆ ಕೆಲವೊಮ್ಮೆ ಆ ಮಾತು ನಿಜವಾಗಿಯೇ ಬದುಕಿನಲ್ಲಿ ನಡೆದುಬಿಟ್ಟಾಗ ಅದನ್ನು ನಾವು ಅರ್ಥ ಮಾಡಿಕೊಳ್ಳೋದು ತುಂಬ ಕಷ್ಟ ಆಗುತ್ತದೆ. ಏಕೆಂದರೆ ಪ್ರೀತಿ ಒಂದು ಎಮೋಷನ್ ಆಗಿದ್ದರೂ ಜೀವನದಲ್ಲಿ ಜವಾಬ್ದಾರಿ, ಸಂಬಂಧಗಳು, ಸಮಾಜ ಇವೆಲ್ಲವೂ ಜೊತೆಗೇ ಬರುತ್ತದೆ. ಈ ಕತೆ ಕೂಡ ಅಂಥದ್ದೇ ಒಂದು ಕತೆ. ಕರ್ನಾಟಕದ ಮೈಸೂರು ಹತ್ತಿರ ನಡೆದ ಈ ಒಂದು ಘಟನೆ ಕೇಳುವ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದು ಗೊಂದಲ ಬೀಳುತ್ತದೆ. ಯಾರು ಸರಿ, ಯಾರು ತಪ್ಪು ಅಂತ ಹೇಳೋ ಸುಲಭವಲ್ಲ. ಈ ಕಥೆಯ ಮಧ್ಯದಲ್ಲಿ ಕವಿತಾ 37 ವರ್ಷದ ಮಹಿಳೆ, ಜೀವನದಲ್ಲಿ ಈಗಾಗಲೇ ಸಾಕಷ್ಟು ನೋವು ಅನುಭವಿಸಿದ್ಲು. ಒಂದು ಕಾಲದಲ್ಲಿ ಅವಳ ಜೀವನ ಸಾಮಾನ್ಯವಾಗಿತ್ತು. ಮದುವೆ ಆಗಿತ್ತು, ಮನೆ ಇದ್ದಿತ್ತು, ಕುಟುಂಬ ಇತ್ತು. ಆದರೆ ಆ ಸಂತೋಷ ತುಂಬ ದಿನ ಇರಲಿಲ್ಲ. ಅವಳ ಗಂಡ ಅಕಸ್ಮಾತ್ತಾಗಿ ಮೃತಪಟ್ಟ ನಂತರ ಅವಳ ಜೀವನವೇ ಬದಲಾಯಿತು. ಒಬ್ಬ ಮಹಿಳೆ ತನ್ನ ಗಂಡನನ್ನು ಕಳೆದುಕೊಂಡಾಗ ಅವಳಿಗೆ ಏನನಿಸಬಹುದು ಅನ್ನೋದನ್ನು ನಾವು ಹೊರಗಿಂದ ನೋಡುವವರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕವಿತಾಗೆ ಉಳಿದಿದ್ದು ಒಬ್ಬ ಮಗ ಮಾತ್ರ, ಸುಮಾರು 14 ವರ್ಷದ ಬಾಲಕ. ಆ ಮಗನೇ ಅವಳ ಜೀವನದ ಅರ್ಥ, ಅವಳ ಬದುಕಿನ ಕಾರಣ. ಪ್ರತಿದಿನ ಕೆಲಸಕ್ಕೆ ಹೋಗುವುದು, ಮನೆ ನೋಡಿಕೊಳ್ಳುವುದು, ಮಗನನ್ನು ನೋಡಿಕೊಳ್ಳುವುದು ಇವೆಲ್ಲವೂ ಅವಳ ದಿನಚರಿಯಾಗಿತ್ತು. ಹೊರಗಿನಿಂದ ನೋಡಿದರೆ ಅವಳು ಬಲವಾಗಿ ಮಹಿಳೆ ಅನಿಸಬಹುದು. ಆದರೆ ಒಳಗೆ ಅವಳು ಒಂಟಿತನದಿಂದ ಹೋರಾಡ್ತಿದ್ದಳು. ಅವಳಿಗೆ ಮಾತನಾಡುವವನು ಬೇಕಿತ್ತು, ಅವಳನ್ನು ಅರ್ಥ ಮಾಡಿಕೊಳ್ಳುವವನು ಬೇಕಿತ್ತು, ಅವಳಿಗೆ ಜೊತೆ ನಿಲ್ಲುವವನು ಬೇಕಿತ್ತು. ಅದೇ ಸಮಯದಲ್ಲಿ ಅವಳ ಜೀವನಕ್ಕೆ ಬಂದವನು ಭಾಸ್ಕರ್. 22 ವರ್ಷದ ಯುವಕ, ಸರಳ ಕುಟುಂಬದ ಹುಡುಗ. ಬೆಂಗಳೂರಿನಲ್ಲಿ ಆಟೋ ಓಡಿಸಿಕೊಂಡು ಜೀವನ ಸಾಗಿಸುತ್ತಿದ್ದ. ದೊಡ್ಡ ಆಸೆ ಆಕಾಂಕ್ಷೆಗಳಿಲ್ಲದಿದ್ದರೂ ಅವನ ಮನಸ್ಸು ಸರಳವಾಗಿತ್ತು. ಇವರಿಬ್ಬರ ಪರಿಚಯ ಹೇಗಾಯಿತು ಅಂದರೆ ದೇವಸ್ಥಾನದಿಂದ. ಕವಿತಾ ಮತ್ತು ಅವಳ ತಾಯಿ ದೇವಸ್ಥಾನಕ್ಕೆ ಹೋಗುತ್ತಿದ್ದಾಗ ಭಾಸ್ಕರ್ ಅವರಿಗೆ ಸಹಾಯ ಮಾಡುತ್ತಿದ್ದ. ಅವರನ್ನು ಕರೆದುಕೊಂಡು ಬರ್ತಿದ್ದ. ಈ ಸಣ್ಣ ಸಹಾಯದಿಂದಲೇ ಮಾತು ಶುರುವಾಯಿತು. ಮೊದಲು ಅದು ಸಾಮಾನ್ಯ ಮಾತಾಗಿತ್ತು. ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ ಅನ್ನೋ ಮಟ್ಟಿಗೆ. ನಂತರ ಅದು ಸ್ವಲ್ಪ ಹೆಚ್ಚಾಯಿತು. ದಿನೇ ದಿನೇ ಮಾತು ಹೆಚ್ಚಾಗತೊಡಗಿತು. ನಿಧಾನವಾಗಿ ಒಬ್ಬರ ಜೊತೆ ಇನ್ನೊಬ್ಬರು ಸಮಯ ಕಳೆಯುವುದು ಅವರಿಗೆ ಇಷ್ಟವಾಗತೊಡಗಿತು. ಒಂಟಿತನದಲ್ಲಿ ಬದುಕುತ್ತಿದ್ದ ಕವಿತಾಗೆ ಭಾಸ್ಕರ್ ಜೊತೆ ಮಾತಾಡೋದು ಒಂದು ಆರಾಮಾಗ್ತಿತ್ತು. ಅವಳಿಗೆ ಅವನ ಜೊತೆ ಮಾತನಾಡಿದಾಗ ತನ್ನ ನೋವು ಸ್ವಲ್ಪ ಕಡಿಮೆಯಾಗ್ತಿದೆ ಅನ್ನಿಸ್ತಿತ್ತು. ಭಾಸ್ಕರ್ ಕಡೆಯಿಂದ ನೋಡಿದರೆ ಅವನು ಕೂಡ ಕವಿತಾಳನ್ನು ಗೌರವದಿಂದ ನೋಡುತ್ತಿದ್ದ. ಅವಳ ಜೀವನದ ಕತೆ ಕೇಳಿದ ಮೇಲೆ ಅವನಿಗೆ ಅವಳ ಮೇಲಿನ ಕಾಳಜಿ ಹೆಚ್ಚಾಯಿತು. ಆ ಕಾಳಜಿ ನಿಧಾನವಾಗಿ ಪ್ರೀತಿಗೆ ತಿರುಗಿತು. ಯಾವಾಗ, ಹೇಗೆ ಅನ್ನೋದನ್ನು ಅವರಿಗೆ ಗೊತ್ತೇ ಆಗಲಿಲ್ಲ. ಒಂದು ದಿನ ಅವರು ಮಾತನಾಡುತ್ತಿದ್ದಾಗ ಮಾತಿನ ಮಧ್ಯೆ ಒಂದು ನಿಶ್ಶಬ್ದ ಬಂದಿರಬಹುದು. ಆ ನಿಶ್ಶಬ್ದದಲ್ಲೇ ಅವರಿಗೆ ಅರ್ಥ ಆಗಿರಬಹುದು, ಇದು ಸ್ನೇಹ ಅಲ್ಲ, ಇದು ಅದಕ್ಕಿಂತ ಹೆಚ್ಚು ಒಂದು. ಆದರೆ ಈ ಪ್ರೀತಿ ಸಾಮಾನ್ಯ ಪ್ರೀತಿ ಅಲ್ಲ. 15 ವರ್ಷ ವಯಸ್ಸಿನ ಅಂತರ. ಸಮಾಜದ ಕಣ್ಣುಗಳಲ್ಲಿ ಇದು ಪ್ರಶ್ನೆ ಹುಟ್ಟಿಸುವ ಸಂಬಂಧ. ಆದರೂ ಪ್ರೀತಿಯಲ್ಲಿ ಬಿದ್ದ ಇಬ್ಬರಿಗೆ ಈ ಅಂತರ ಅಷ್ಟು ಮುಖ್ಯವಾಗಿರಲಿಲ್ಲ. ಆದರೆ ಜೀವನ ಅಷ್ಟು ಸುಲಭ ಅಲ್ಲ ನೋಡಿ. ಕವಿತಾಳ ಮನೆಯವರಿಗೆ ಈ ವಿಷಯ ಗೊತ್ತಾದಾಗ ಅವರು ಅದನ್ನು ಒಪ್ಪಿಕೊಳ್ಳಲಿಲ್ಲ. ಅವರು ಕವಿತಾಳಿಗೆ ಮತ್ತೊಬ್ಬರ ಜೊತೆ ಮದುವೆ ಮಾಡಬೇಕು ಅಂತ ನಿರ್ಧರಿಸಿದರು. ಅವರಿಗೆ ಇದು ಸರಿಯಾದ ದಾರಿ ಕೂಡ ಅನಿಸ್ತು. ಆದರೆ ಆ ಸಮಯದಲ್ಲಿ ಕವಿತಾ ತುಂಬ ಗೊಂದಲಕ್ಕೆ ಸಿಲುಕಿದಳು. ಒಂದು ಕಡೆ ಕುಟುಂಬ, ಇನ್ನೊಂದು ಕಡೆ ಪ್ರೀತಿ, ಒಂದು ಕಡೆ ಮಗ, ಇನ್ನೊಂದು ಕಡೆ ತನ್ನ ಮನಸ್ಸು. ಒಬ್ಬ ತಾಯಿಯಾಗಿ ಅವಳು ತನ್ನ ಮಗನನ್ನು ಬಿಡುವುದು ಸರಿಯಲ್ಲ ಅನ್ನೋದನ್ನು ಅವಳು ತಿಳಿದಿದ್ದಳು. ಆದರೆ ಒಬ್ಬ ಮಹಿಳೆಯಾಗಿ ತನ್ನ ಜೀವನದಲ್ಲಿ ಮತ್ತೆ ಸಂತೋಷ ಬೇಕು ಅನ್ನೋ ಆಸೆ ಕೂಡ ಅವಳೊಳಗೆ ಇತ್ತು. ಈ ಎರಡರ ಮಧ್ಯೆ ಅವಳು ತೆಗೆದುಕೊಂಡ ನಿರ್ಧಾರ ಅವಳ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಟ್ಟಿತು. ಒಂದು ದಿನ ಅವಳು ತನ್ನ ಮನೆ ಬಿಟ್ಟು ಹೊರಟಳು. ತನ್ನ ಮಗನನ್ನು ಬಿಟ್ಟು ಹೊರಟಳು. ತನ್ನ ಕುಟುಂಬವನ್ನು ಬಿಟ್ಟು ಹೊರಟಳು. ತನ್ನ ಹಿಂದಿನ ಜೀವನವನ್ನು ಕೂಡ ಬಿಟ್ಟು ಹೊರಟಳು. ಅವಳು ಭಾಸ್ಕರ್ ಜೊತೆ ಓಡಿ ಹೋಗಿಬಿಟ್ಟಳು. ಈ ನಿರ್ಧಾರ ಸರಿಯೇ ತಪ್ಪೇ ಅನ್ನೋದನ್ನು ಹೇಳೋದು ಸುಲಭವಲ್ಲ.
ಆದರೆ ಇದು ಒಂದು ದೊಡ್ಡ ನಿರ್ಧಾರ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಇಬ್ಬರು ಸೇರಿ ಮೈಸೂರು ಕಡೆಗೆ ಹೋದರು. ಅಲ್ಲಿ ಅವರು ಒಂದು ದೇವಸ್ಥಾನದಲ್ಲಿ ಗುಟ್ಟಾಗಿ ಮದುವೆ ಮಾಡಿಕೊಂಡರು, ಯಾರಿಗೂ ಹೇಳದೆ ಯಾರಿಗೂ ತಿಳಿಯದಂತೆ. ಆ ಕ್ಷಣದಲ್ಲಿ ಅವರಿಗೆ ಇದು ಹೊಸ ಜೀವನ ಆರಂಭ ಅನ್ನಿಸಿರಬಹುದು. ಆದರೆ ಅದೇ ಸಮಯದಲ್ಲಿ ಅವರ ಹಿಂದೆ ಸಮಸ್ಯೆಗಳು ಶುರುವಾದವು. ಕವಿತಾಳ ಕುಟುಂಬ ಈ ವಿಷಯ ತಿಳಿದುಕೊಂಡಾಗ ಅವರು ಶಾಕ್ ಆಗಿದ್ದರು, ಕೋಪಗೊಂಡರು, ನೋವಾಯಿತು. ಕವಿತಾಳ ತಂದೆ ತನ್ನ ಮಗಳನ್ನು ಯಾರೋ ಕರೆದೊಯ್ದಿದ್ದಾರೆ ಎಂದು ದೂರು ನೀಡಿದರು. ಇದು ಕೇವಲ ಪ್ರೀತಿಯ ಕಥೆಯಲ್ಲ, ಕಾನೂನು ವಿಷಯವೂ ಆಗಿಬಿಟ್ಟಿತು. ಇವರ ನಡುವೆ ಕವಿತಾ ಮತ್ತು ಭಾಸ್ಕರ್ ಹೇಳೋದೇನೆಂದರೆ ಅವರಿಗೆ ಜೀವಭಯ ಇದೆ, ಕುಟುಂಬದವರಿಂದ ಬೆದರಿಕೆ ಬರುತ್ತದೆ ಅಂತ. ಈ ಭಯದಿಂದ ಅವರು ಪೊಲೀಸರ ಬಳಿ ಹೋಗಿ ರಕ್ಷಣೆ ಕೇಳಿದರು. ಇಲ್ಲಿಂದ ಕತೆ ಇನ್ನೂ ಗಂಭೀರವಾಗುತ್ತದೆ, ಏಕೆಂದರೆ ಇದು ಕೇವಲ ಇಬ್ಬರ ನಿರ್ಧಾರ ಅಲ್ಲ, ಇದರ ಪರಿಣಾಮ ಇನ್ನೊಬ್ಬರ ಮೇಲೆ ಇದೆ, ಅವಳ ಮಗನ ಮೇಲೆ. ಒಬ್ಬ 14 ವರ್ಷದ ಹುಡುಗ ತನ್ನ ತಾಯಿಯನ್ನು ಕಳೆದುಕೊಂಡ ಹಾಗೆ ಆಗಿರಬಹುದು. ಅವನ ಮನಸ್ಸಿನಲ್ಲಿ ಏನು ನಡೆಯುತ್ತಿರಬಹುದು, ಅವನು ಏನು ಅನುಭವಿಸುತ್ತಿರಬಹುದು. ಇದು ಕೇಳುವವರೆಗೂ ನಾವು ಪ್ರೀತಿ ಬಗ್ಗೆ ಮಾತಾಡ್ತೀವಿ, ಆದರೆ ಇಲ್ಲಿ ಒಂದು ಮಗನ ಜೀವನ ಕೂಡ ಇದೆ. ಇದೇ ಕಾರಣಕ್ಕೆ ಈ ಕತೆ ತುಂಬ ಕಠಿಣ. ಒಂದು ಕಡೆ ಪ್ರೀತಿ, ಇನ್ನೊಂದು ಕಡೆ ಜವಾಬ್ದಾರಿ, ಒಂದು ಕಡೆ ಸ್ವಾತಂತ್ರ್ಯ, ಇನ್ನೊಂದು ಕಡೆ ಸಂಬಂಧ. ಈ ಎಲ್ಲದರ ಮಧ್ಯೆ ಸಿಲುಕಿದ ಕಥೆ ಇದು. ಕೊನೆಯಲ್ಲಿ ಪ್ರಶ್ನೆ ಒಂದೇ ಉಳಿಯುತ್ತದೆ, ಪ್ರೀತಿ ಅಂಧನ ಅಥವಾ ನಾವು ತೆಗೆದುಕೊಳ್ಳುವ ನಿರ್ಧಾರಗಳೇ ನಮ್ಮ ಜೀವನವನ್ನು ಕಷ್ಟಪಡಿಸುತ್ತಿವೆಯಾ? ಈ ಕಥೆಯಲ್ಲಿ ಯಾರು ಸರಿ ಅಂತ ಹೇಳೋದು ಸುಲಭವಲ್ಲ. ಆದರೆ ಒಂದು ವಿಷಯ ಖಚಿತ, ಈ ಕತೆ ಕೇಳಿದ ಮೇಲೆ ನೀವು ಯೋಚನೆ ಮಾಡ್ತೀರಾ. ನೀವು ನಿಮ್ಮ ಜೀವನದ ನಿರ್ಧಾರಗಳ ಬಗ್ಗೆ, ನಿಮ್ಮ ಸಂಬಂಧಗಳ ಬಗ್ಗೆ, ನಿಮ್ಮ ಜವಾಬ್ದಾರಿಗಳ ಬಗ್ಗೆ ಒಮ್ಮೆಯಾದರೂ ಯೋಚನೆ ಮಾಡ್ತೀರಾ? ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.